My dear students, today let us study about the another important concept, problem solving. A major goal of education is to help students learn in ways that enable them to use what they have learned to solve problems in new situations. In short, problem solving is fundamental to education because educators are interested in improving students' ability to solve problems. ನಲ್ಮೆಯ ಪ್ರಶಿಕ್ಷಣಾರ್ಥಿಗಳೇ, ಇವತ್ತು ನಾವು ಇನ್ನೊಂದು ಪರಿಕಲ್ಪನೆಯಾದಂತಹ ಸಮಸ್ಯಾ ಪರಿಹಾರದ ಬಗೆಗೆ ಚರ್ಚೆ ಮಾಡೋಣ. ನಮ್ಮ ಹಿಂದಿನ ಅನುಭವಗಳಿಂದ ನಾವು ಅನೇಕ ಕೌಶಲ್ಯಗಳನ್ನು ಕಲಿತೀವಿ. ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶವೇನೆಂದರೆ ಶಿಕ್ಷಣದ ಪ್ರಮುಖ ಗುರಿ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಬೆಳೆಸುವುದು. ಹೊಸ ಸನ್ನಿವೇಶಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಶಿಕ್ಷಕರು ಆಸಕ್ತರಾಗಿರ್ತಾರೆ. ಈ ಸಮಸ್ಯಾ ಪರಿಹಾರ ವರ್ತನೆಯನ್ನು ಒಂದು ನಿರ್ದಿಷ್ಟ ಗುರಿ ತಲುಪಲು ವ್ಯಕ್ತಿ ಕೈಗೊಳ್ಳುವ ಒಂದು ಉದ್ದೇಶಪೂರ್ವಕ ಚಟುವಟಿಕೆ ಎಂದು ನಾವು ತಿಳಿಯಬೇಕಾಗತ್ತೆ. ಏಕೆಂದರೆ ವ್ಯಕ್ತಿ ಗುರಿ ಸಾಧನೆಗೆ ಪ್ರಯತ್ನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಪ್ರಯತ್ನ ಪ್ರಮಾದ ಮತ್ತು ಅನುಬಂಧನ ವಿಧಾನಗಳು ವಿಫಲವಾದಾಗ ಹೊಸ ವಿಧಾನಗಳನ್ನು ಹುಡುಕಿ ಆತ ಗುರಿ ಸಾಧನೆಯ ಹಾದಿಯಲ್ಲಿ ಯಾವುದೇ ಅಡ್ಡಿ ಆತಂಕಗಳನ್ನು ತೊಡೆದುಹಾಕಲು ಕೆಲವೊಂದು ಯೋಚಿತ ಹಂತಗಳನ್ನು ಬಳಸಿಕೊಳ್ತಾನೆ. ಇಂತಹ ಹಂತಗಳನ್ನು ನಾವು ಸಮಸ್ಯಾ ಪರಿಹಾರ ಎನ್ನುವರು. ಸಮಸ್ಯಾ ಪರಿಹಾರದ ಬಗೆಗೆ ಅನೇಕ ತಜ್ಞರು ತಮ್ಮದೇ ಆದಂತಹ ಕೆಲವೊಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. Now let us see some of the important definitions regarding problem solving. Problem solving behavior occurs in novel or difficult situations in which a solution is not obtainable by the habitual methods of applying concepts and principles derived from past experience in very familiar situations. This definition is given by Wordsworth and Marcus. One more definition: problem solving is a process of overcoming difficulties that appear to interfere with the attainment of a goal. It is a procedure of making adjustment in spite of interferences. This definition is given by Skinner. ಇಲ್ಲಿ ಸಮಸ್ಯಾ ಪರಿಹಾರದ ಬಗೆಗೆ ಕೆಲವೊಂದು ವ್ಯಾಖ್ಯಾನಗಳನ್ನು ನಾವು ಇಲ್ಲಿ ನೋಡೋಣ. ನಮ್ಮ ಹಿಂದಿನ ಅನುಭವಗಳಿಂದ ದೊರೆತ ಪರಿಕಲ್ಪನೆಗಳು ಹಾಗೂ ತತ್ವಗಳನ್ನು ಆಧರಿಸಿದ ಸಾಂಪ್ರದಾಯಿಕ ವಿಧಾನಗಳನ್ನು ಅಳವಡಿಸಿಕೊಂಡಾಗ ನಾವೀನ್ಯ ಅಥವಾ ಕಠಿಣ ಸನ್ನಿವೇಶಗಳಲ್ಲಿ ಪರಿಹಾರ ದೊರೆಯದಿದ್ದಾಗ ಸಮಸ್ಯೆ ಪರಿಹಾರ ವರ್ತನೆ ಕಂಡುಬರುತ್ತದೆ. ಈ ವ್ಯಾಖ್ಯಾನವನ್ನು ವುಡ್ವರ್ತ್ ಮತ್ತು ಮಾರ್ಕ್ಸ್ವಿನ್ ಹೇಳ್ತಾರೆ. ಸ್ಕಿನ್ನರ್ ಅವರು ಕೂಡ ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ಗುರಿ ಸಾಧನೆಗೆ ಅಡ್ಡಿಯಾಗುವ ತೊಂದರೆಗಳನ್ನು ತೊಡೆದು ಹಾಕುವ ಪ್ರಕ್ರಿಯೆಯ ಸಮಸ್ಯೆ ಪರಿಹಾರ ಇದು ಅಡ್ಡಿಯಾಗುವಂತಹ ಸನ್ನಿವೇಶಗಳಿದ್ದಾಗಲೂ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ವಿಧಾನವಾಗಿದೆ. ಇದನ್ನು ಸ್ಕಿನ್ನರ್ ಹೇಳ್ತಾರೆ. ಇನ್ನೊಂದು ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ ಮೇಯರ್ ಮತ್ತು ವಿಟ್ರಾಕ್ ಅವರು ಹೇಳಿದಂತಹ ವ್ಯಾಖ್ಯೆ, ಸಮಸ್ಯಾ ಪರಿಹಾರ ಎನ್ನುವುದು ಗುರಿ ಸಾಧನೆಯ ಕಡೆಗೆ ನಿರ್ದೇಶಿತವಾಗಿರುವ ಮತ್ತು ಸಮಸ್ಯೆ ಪರಿಹರಿಸುವ ವ್ಯಕ್ತಿಗೆ ಯಾವುದೇ ಪರಿಹಾರ ವಿಧಾನ ದೊರೆಯದಿದ್ದಾಗ ಕೈಗೊಳ್ಳುವ ಒಂದು ಬೌದ್ಧಿಕ ಪ್ರಕ್ರಿಯೆಯೇ ಸಮಸ್ಯೆ ಪರಿಹಾರ. ಸೊ ಹೀಗೆ ಸಮಸ್ಯಾ ಪರಿಹಾರದ ಬಗೆಗೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನಾವಿಲ್ಲಿ ನೋಡ್ಬೋದು. In general, we can say that problem solving is cognitive processing directed at achieving a goal when no solution method is obvious to the problem solver. So on the basis of this definition, we may come to know the nature of problem solving. First of all, problem solving is cognitive. Secondly, problem solving is a process. Thirdly, problem solving is directed by problem solvers' goals. Fourth one,
problem solving is personal. That is, problem solving depends on the knowledge and skill of problem solver. Then fifth one, we may say that it involves imagining, thinking, trial and error as well as insight. ವ್ಯಾಖ್ಯಾನಗಳ ಆಧಾರದ ಮೇಲೆ ಸಮಸ್ಯೆ ಪರಿಹಾರದ ಸ್ವರೂಪವನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಸಮಸ್ಯೆ ಪರಿಹಾರ ಎನ್ನುವುದು ಒಂದು ಬೌದ್ಧಿಕವಾದಂತಹ ಕ್ರಿಯೆ. ಸಮಸ್ಯೆ ಪರಿಹಾರ ಒಂದು ಪ್ರಕ್ರಿಯೆ. ಸಮಸ್ಯೆ ಪರಿಹಾರ ನಿರ್ದೇಶಿತವಾದುದು. ಅಂದರೆ ಸಮಸ್ಯೆ ಪರಿಹರಿಸಿಕೊಳ್ಳುವ ವ್ಯಕ್ತಿಯ ಗುರಿಯನ್ನು ಆಧರಿಸಿರುತ್ತೆ. ಹಾಗೆಯೇ ಸಮಸ್ಯೆ ಪರಿಹಾರ ವೈಯಕ್ತಿಕವಾದದ್ದು. ಅಂದರೆ ಸಮಸ್ಯೆ ಪರಿಹರಿಸಿಕೊಳ್ಳುವಂತಹ ವ್ಯಕ್ತಿಯ ಜ್ಞಾನ ಮತ್ತು ಕೌಶಲ್ಯಗಳನ್ನು ಆಧರಿಸಿರುತ್ತದೆ. ಹಾಗೆಯೇ ಈ ಸಮಸ್ಯೆ ಪರಿಹಾರದಲ್ಲಿ ಕಲ್ಪನೆ ಮಾಡುವಂಥದ್ದು, ಯೋಚನೆ ಮಾಡುವಂಥದ್ದು, ಪ್ರಯತ್ನ ಮಾಡುವಂಥದ್ದು ಮತ್ತು ಆಂತರಿಕವಾದಂತಹ ಒಂದು ಇನ್ಸೈಟ್ ಏನಿದೆಯಲ್ಲ, ಇವೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ಸೊ ಹೀಗೆ ಸಮಸ್ಯೆ ಪರಿಹಾರ ತನ್ನದೇ ಆದಂತಹ ವಿಶೇಷವಾದಂತಹ ಸ್ವರೂಪವನ್ನು ಹೊಂದಿದೆ. Now, after knowing the nature of problem solving, let us see some of the important scientific methods of problem solving. So, in order to solve the problem, it is very essential to follow certain methods. Some educationists has suggested some of the scientific methods which are very helpful for problem solving. ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಥವಾ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಕೆಲವೊಂದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಕೆಲವೊಂದು ವೈಜ್ಞಾನಿಕವಾದಂತಹ ವಿಧಾನಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಹಾಗಾದರೆ ಅವರು ಸೂಚಿಸಿದಂತಹ ಪ್ರಮುಖ ವೈಜ್ಞಾನಿಕ ವಿಧಾನಗಳು ಯಾವುವು ಅನ್ನೋದನ್ನು ಈಗ ನೋಡೋಣ. ದ ಫಸ್ಟ್ ಸೈಂಟಿಫಿಕ್ ಮೆಥಡ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಪ್ರಾಬ್ಲಮ್ ಅವೇರ್ನೆಸ್. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಆರ್ ಸ್ಟೆಪ್ ವಿ ಕ್ಯಾನ್ ಸೇ. So here the first step in the problem solving behavior of an individual concerns his awareness of the difficulty or problem that needs a solution. He must be confronted with some obstacles or interferences in the path of a realization of his needs or motives, and consequently he must be conscious of the felt difficulty or ಪ್ರಾಬ್ಲಮ್. ಸೊ ಇಲ್ಲಿ ಸಮಸ್ಯೆಯ ಮೊದಲನೆಯ ಹಂತ ಅಂದರೆ ಸಮಸ್ಯೆ ಪರಿಹಾರದ ಒಂದು ವೈಜ್ಞಾನಿಕ ವಿಧಾನವನ್ನು ನಾವು ನೋಡಿದಾಗ ಮೊದಲನೆಯ ಹಂತ ಅಥವಾ ವಿಧಾನ ಸಮಸ್ಯೆಯ ಅರಿವು. ಸಮಸ್ಯೆ ಪರಿಹಾರ ವರ್ತನೆಯ ಮೊದಲನೆಯ ಹಂತ ವ್ಯಕ್ತಿಯು ಪರಿಹಾರ ಕಂಡುಕೊಳ್ಳಬೇಕಾಗಿರುವಂತಹ ಸಮಸ್ಯೆ ಅಥವಾ ತೊಂದರೆಯ ಅರಿವನ್ನು ಹೊಂದಿರಬೇಕು. ತನ್ನ ಅಗತ್ಯತೆಗಳು ಅಥವಾ ಪ್ರೇರಣೆಗಳನ್ನು ಪೂರೈಸಿಕೊಳ್ಳುವಂತಹ ಹಾದಿಯಲ್ಲಿರುವ ಅಡಚಣೆಗಳನ್ನು ಆತ ತಿಳಿದಿರಬೇಕಾಗಿರುತ್ತೆ. ಅವನು ಅನುಭವಿಸುತ್ತಿರುವಂತಹ ತೊಂದರೆ ಅಥವಾ ಸಮಸ್ಯೆ ಬಗೆಗೆ ಸಂಪೂರ್ಣವಾದಂತಹ ಅರಿವು ಇರಬೇಕು. ಇದು ಸಮಸ್ಯೆ ಪರಿಹಾರದ ವೈಜ್ಞಾನಿಕ ಹಂತಗಳಲ್ಲಿ ಮೊದಲನೆಯದು. Then coming to the second method or the step, problem understanding. So here the difficulty or problem felt by the individual should be properly identified by a careful analysis. He should be clear about the problem. The problem should then be pinpointed in terms of specific goals and objectives. ಅಂದರೆ ಸಂಬಂಧಿತ ಮಾಹಿತಿಗೆ ಸಂಬಂಧಪಟ್ಟಂತೆ ಅಥವಾ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆಯ ತಿಳುವಳಿಕೆ ವ್ಯಕ್ತಿಗೆ ಇರಬೇಕಾಗತ್ತೆ. ಸೊ ಇಲ್ಲಿ ಸಮಸ್ಯೆಯ ತಿಳುವಳಿಕೆ ಎರಡನೆಯ ಹಂತ. ವ್ಯಕ್ತಿ ಎದುರಿಸುತ್ತಿರುವಂತಹ ಸಮಸ್ಯೆಯನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸುವ ಮೂಲಕ ಅದನ್ನು ಸರಿಯಾಗಿ ಗುರುತಿಸಿಕೊಳ್ಳಬೇಕು. ಅವನು ಸಮಸ್ಯೆಯ ಸ್ಪಷ್ಟ ಅರಿವನ್ನು ಹೊಂದಿರಬೇಕು. ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳಿಗೆ ಅನುಗುಣವಾಗಿ ಸಮಸ್ಯೆಯನ್ನು ನಿರ್ದಿಷ್ಟವಾಗಿ ಗುರುತಿಸಿಕೊಳ್ಳಬೇಕಾಗತ್ತೆ. ಸಮಸ್ಯೆ ಪರಿಹಾರಕ್ಕೆ ಇರುವ ಎಲ್ಲ ಅಡಚಣೆಗಳನ್ನು ಸ್ಪಷ್ಟವಾಗಿ ಗುರುತಿಸಿಕೊಂಡು ಅವುಗಳನ್ನು ವಿಶ್ಲೇಷಣೆ ಮಾಡಬೇಕು. ಅಂದರೆ ಎರಡನೆಯ ಹಂತವಾದಂತಹ ಸಮಸ್ಯೆಯ ತಿಳುವಳಿಕೆಯಲ್ಲಿ ಆ ಸಮಸ್ಯೆಯ ಸಂಪೂರ್ಣವಾದಂತಹ ಒಂದು ಜ್ಞಾನ, ಅರಿವು, ವಿಶ್ಲೇಷಣೆ ಅಲ್ಲಿ ಬರಬೇಕಾಗತ್ತೆ. Coming to the third method or step, collection of relevant information, ಸಂಬಂಧಿತ ಮಾಹಿತಿಯ ಸಂಗ್ರಹಣೆ. So here in this particular step,
The individual is required to collect all the relevant information about the problem through all the possible sources. He may consult experienced persons or resource persons, read the available literature, revise his old experiences, think of possible solutions, and put in all relevant efforts for widening the scope of his knowledge concerning the problem in hand. ಸೊ ಮೂರನೆಯ ಹಂತದಲ್ಲಿ ಸಮಸ್ಯೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡುವಂಥದ್ದು. ಈ ಹಂತದಲ್ಲಿ ವ್ಯಕ್ತಿ ಸಮಸ್ಯೆಗೆ ಸಂಬಂಧಿಸಿದಂತೆ ವಿವಿಧ ಮೂಲಗಳಿಂದ ಸಾಹಿತ್ಯವನ್ನು ಓದಬಹುದು, ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪರ್ಕಿಸಬಹುದು, ಅನುಭವಿ ವ್ಯಕ್ತಿಗಳನ್ನು ಸಂಪರ್ಕಿಸಬಹುದು, ಅಥವಾ ಹಿಂದಿನ ಅನುಭವಗಳನ್ನು ಪರಾಮರ್ಶಿಸಬಹುದು, ಅಥವಾ ವಿವಿಧ ಪರಿಹಾರಗಳನ್ನು ಆಲೋಚಿಸಬಹುದು. ಜೊತೆಗೆ ಸಮಸ್ಯೆಯ ಬಗೆಗೆ ಹೆಚ್ಚಿನ ಜ್ಞಾನವನ್ನು ಪಡೆಯಲು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡುವುದು. ಸೊ ಇದು ಪ್ರಮುಖವಾಗಿ ನಾಲ್ಕನೆಯ ಹಂತ. ಐದನೇ ಹಂತಕ್ಕೆ ನಾವು ಬಂದಾಗ ಸೆಲೆಕ್ಷನ್ ಆಫ್ ಎ ಪ್ರಾಪರ್ ಸೊಲ್ಯೂಷನ್ ಅಂದರೆ ಸೂಕ್ತವಾದಂತಹ ಪರಿಹಾರದ ಇಲ್ಲಿ ನಾಲ್ಕನೇ ಹಂತದಲ್ಲಿ ನಾವು ಪ್ರಮುಖವಾಗಿ ಅದಕ್ಕಿಂತ ಪೂರ್ವದಲ್ಲಿ ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್. Formulation of hypothesis, when we talk about after collection of the relevant information, then we have to move to the fourth step, that is formulation of hypothesis. ಅಂದರೆ ಪ್ರಾಕಲ್ಪನೆಗಳನ್ನು ರೂಪಿಸಿಕೊಳ್ಳುವಿಕೆ. So here in the fourth step, in the light of the collected relevant information and the nature of his problem, one may then engage in some serious cognitive activities to think of the various possibilities for the solution of one's problem. As a result, he may start with a few possible solutions of his problem. ನಾಲ್ಕನೆಯ ಹಂತದಲ್ಲಿ ಸಮಸ್ಯೆಯ ಸ್ವರೂಪ ಮತ್ತು ಸಂಗ್ರಹಿಸಿದ ಮಾಹಿತಿಯನ್ನು ಆಧರಿಸಿ ವ್ಯಕ್ತಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ವಿವಿಧ ಸಾಧ್ಯತೆಗಳನ್ನು ಆಲೋಚಿಸಬೇಕಾಗತ್ತೆ. ಇದರ ಪರಿಣಾಮವಾಗಿ ಕೆಲವೊಂದು ಪ್ರಾಕಲ್ಪನೆಗಳನ್ನು ರೂಪಿಸಿಕೊಳ್ಳುವುದು ಸಾಧ್ಯವಾಗತ್ತೆ. ಸೊ ಪ್ರಾಕಲ್ಪನೆಗಳನ್ನು ರೂಪಿಸಿಕೊಳ್ಳುವಿಕೆ ಏನಿದೆಯಲ್ಲ ಇದು ನಾಲ್ಕನೆಯ ಹಂತ. Now let us move to the fifth step, selection of a proper solution. ಸೂಕ್ತ ಪರಿಹಾರದ ಆಯ್ಕೆ. So in this important step, all the possible solutions thought of in the previous step are closely analyzed and evaluated. Gates and others have suggested some of the important activities in the evaluation of assumed hypothesis or solution. And these suggestions are: one should determine the conclusion that completely satisfies the demands of the problem. Then one should find out whether the solution is consistent with other facts and principles which have been well established. Then thirdly, one should make a deliberate search for negative instance that might post doubts on the conclusion. ಸೊ ಇಲ್ಲಿ ಒಂದು ನಿರ್ದಿಷ್ಟವಾದಂತಹ ಪರಿಹಾರವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸಾಧ್ಯವಾದಂತಹ ಪರಿಹಾರಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಗೇಟ್ಸ್ ಮತ್ತು ಇತರರು ಸೂಚಿಸಿದ ಕೆಲವೊಂದು ಪ್ರಾಕಲ್ಪನೆಗಳು ಅಥವಾ ಪರಿಹಾರದ ಮೌಲ್ಯಮಾಪನದಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಪ್ರಮುಖವಾದಂತಹ ಅವರು ಸೂಚಿಸಿದಂತಹ ಸಲಹೆಗಳು ಏನು ಅಂದರೆ, ಸಮಸ್ಯೆಯ ಬೇಡಿಕೆಗಳನ್ನು ಪೂರೈಸುವಂತಹ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಎರಡನೇದಾಗಿ, ಕೈಗೊಂಡ ನಿರ್ಣಯ ಅಥವಾ ತೀರ್ಮಾನ ಕಂಡುಕೊಳ್ಳುವಂತಹ ಪರಿಹಾರ ಸ್ಥಾಪಿತವಾದಂತಹ ತತ್ವಗಳು ಅಥವಾ ಸಂಗತಿಗಳಿಗೆ ಅನುಗುಣವಾಗಿದೆಯೇ ಎಂಬುದನ್ನು ಕಂಡುಕೊಳ್ಳಬೇಕಾಗತ್ತೆ. ಮೂರನೇದಾಗಿ, ತೀರ್ಮಾನದ ಬಗ್ಗೆ ಇರುವಂತಹ ಅನುಮಾನಗಳನ್ನು ಅಥವಾ ಋಣಾತ್ಮಕ ಅಂಶಗಳನ್ನು ಉದ್ದೇಶಪೂರ್ವಕವಾಗಿ ಹುಡುಕಬೇಕು. ಸೊ ಈ ಎಲ್ಲ ಸಲಹೆಗಳು ವಿವಿಧ ಸಾಧ್ಯತೆಗಳಲ್ಲಿ ಸೂಕ್ತವಾದ ಪರಿಹಾರವನ್ನು ಆಲೋಚಿಸಲು ಸಾಧ್ಯವಾಗುತ್ತದೆ. So this is the fifth step in scientific method of problem solving. Coming to the last but very important step, that is verification of the concluded solution or hypothesis. So here in the last step one should go for verification. So here the solution arrived at a conclusion drawn must be further verified by utilizing it in solving various other likewise problems.
So here the verified solution may then become a useful product of his problem solving behavior that can be utilized in solving other future problems also. So ಇಲ್ಲಿ ಪ್ರಮುಖವಾಗಿ ತೀರ್ಮಾನಿಸಿದಂತಹ ಪರಿಹಾರ ಅಥವಾ ಕಲ್ಪನೆಗಳನ್ನು ಪರಿಶೀಲಿಸುವಿಕೆ ಇದು ಕೊನೆಯ ಹಂತ. ಅಂತಿಮವಾಗಿ ಕೈಗೊಂಡಂತಹ ತೀರ್ಮಾನಗಳನ್ನು ಅದೇ ರೀತಿಯಾದಂತಹ ಸಮಸ್ಯೆಗಳ ಪರಿಹಾರದಲ್ಲಿ ಬಳಸಿ ಅದನ್ನು ಪರಿಶೀಲಿಸಬೇಕು. ಇಂತಹ ಸಂದರ್ಭಗಳಲ್ಲಿ ಪರಿಹಾರ ಸೂಕ್ತವೆಂದು ತಿಳಿದು ಬಂದಲ್ಲಿ ಅದನ್ನು ಮುಂದಿನ ಸನ್ನಿವೇಶಗಳಲ್ಲಿ ಬಳಸಿಕೊಳ್ಳಲು ಅಂತಿಮಗೊಳಿಸಬಹುದಾಗಿದೆ. ಸೊ ಇವು ಇಲ್ಲಿ ಸೈಂಟಿಫಿಕ್ ಮೆಥಡ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಎನ್ನುವಂತಹ ವಿಚಾರವನ್ನು ನಾವು ನೋಡಿದಾಗ, ಅಂದರೆ ಸಮಸ್ಯೆ ಪರಿಹಾರದ ವೈಜ್ಞಾನಿಕ ವಿಧಾನಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಈ 6 ವಿಧಾನಗಳನ್ನು ಅಥವಾ ಹಂತಗಳನ್ನು ಅನುಸರಿಸಬೇಕಾಗತ್ತೆ ಅಂದಾಗ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇನ್ ಕನ್ಕ್ಲೂಷನ್ ಐ ಮೇ ಸೇ ದಟ್ problem solving behavior of an individual depends upon a number of factors broadly classified into 2 categories: factors lying in the nature of the problem, that is simplicity or complexity, or similarity or dissimilarities with the problem solved in the past, and the second one is the factors associated with the problem solver, like his level of previous learning, interest and motivation, way of solving the problem, his mindset, functional fixedness, mental and physical status, and the time spent by him on solving the problem and the situation and facilities available for him in his environment at the time of problem solving. ಅಂದರೆ ಇಲ್ಲಿ ಕೊನೆಯದಾಗಿ ನಾವು ಹೇಳುವಂಥದ್ದು ವ್ಯಕ್ತಿಯ ಸಮಸ್ಯೆ ಪರಿಹಾರ ವರ್ತನೆ ಪ್ರಮುಖವಾಗಿ 2 ಅಂಶಗಳನ್ನು ಆಧರಿಸಿದೆ. ಒಂದನೆಯದು ಸಮಸ್ಯೆಯ ಸ್ವರೂಪ. ಸಮಸ್ಯೆಯ ಸ್ವರೂಪ ಅಂದಾಗ ಅದು ಸರಳತೆಯನ್ನು ಹೊಂದಿರಬಹುದು ಅಥವಾ ಕ್ಲಿಷ್ಟತೆಯನ್ನು ಹೊಂದಿರಬೇಕು. ಅಂದರೆ ಸರಳವಾದಂತಹ ಸ್ವರೂಪವನ್ನು ಹೊಂದಿರಬಹುದು ಅಥವಾ ಕ್ಲಿಷ್ಟತೆಯ ಸ್ವರೂಪವನ್ನು ಹೊಂದಿರಬಹುದು. ದೆನ್ ಹಿಂದೆ ಪರಿಹರಿಸಿದ ಸಮಸ್ಯೆಯೊಂದಿಗೆ ಇರುವಂತಹ ಸಾಮ್ಯತೆ ಅಥವಾ ಭಿನ್ನತೆ, ಈ ಪ್ರಕಾರದ ಒಂದು ಸಮಸ್ಯೆಯ ಸ್ವರೂಪವನ್ನು ನಾವು ಒಂದು ರೀತಿಯಲ್ಲಿ ನೋಡುವುದಾದರೆ, ಸಮಸ್ಯೆಗೆ ಪರಿಹರಿಸಿಕೊಳ್ಳುವಂತಹ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಪ್ಪ ಅಂದರೆ ಪರಿಹರಿಸಿಕೊಳ್ಳುವಂತಹ ವ್ಯಕ್ತಿಗೆ ಸಂಬಂಧಿಸಿದ ಅಂಶಗಳು. ಅಂದರೆ ಅವನ ಹಿಂದಿನ ಕಲಿಕೆಯ ಮಟ್ಟ, ಆಸಕ್ತಿ ಮತ್ತು ಪ್ರೇರಣೆ, ಸಮಸ್ಯೆ ಪರಿಹಾರದ ವಿಧಾನ, ಅವನ ಮಾನಸಿಕ ಸ್ಥಿತಿ, ಮಾನಸಿಕ ಮತ್ತು ದೈಹಿಕ ಸ್ಥಿತಿಗೆ, ಸಮಸ್ಯೆ ಪರಿಹಾರಕ್ಕೆ ತೆಗೆದುಕೊಂಡ ಸಮಯ ಮತ್ತು ಸನ್ನಿವೇಶ, ಹಾಗೆಯೇ ಸಮಸ್ಯೆ ಪರಿಹಾರದ ಸಂದರ್ಭದಲ್ಲಿ ಅವನ ಪರಿಸರದಲ್ಲಿ ದೊರೆಯುವಂತಹ ಸೌಲಭ್ಯಗಳು ಇತ್ಯಾದಿ. ಸೊ ಈ ಎಲ್ಲ ಅಂಶಗಳು ವ್ಯಕ್ತಿಯ ಸಮಸ್ಯೆ ಪರಿಹಾರ ವರ್ತನೆಯ ಪ್ರಮುಖ ಅಂಶಗಳೆಂದು ಪರಿಗಣಿಸಲ್ಪಡುತ್ತವೆ. ಸೊ ಜನರಲಿ ವಿ ಕ್ಯಾನ್ ಸೇ ದಟ್ the problem solving behavior usually it occurs in novel or in difficult situation in which a solution is not obtainable by the habitual methods, so that a person can apply his knowledge experience to find out suitable solution. So this is the brief information regarding problem solving. So friends, in our daily life we may find so many problems. It may be in our personal life, or it may be in our studies, or it may be in our academic life. So whenever we find problems, we have to think properly, we have to select, or we have to find alternative ways or the solutions to find the or to solve the problems. So in such a situation we will arrive an appropriate solution. So this kind of ability should be developed among the students with the help of education. It is the responsibility of the teacher to develop problem solving ability and skill among the students with the help of education. So this is about problem solving. Thank you, my dear students.